ಮಹೇಶನ ಅಭಿಮಾನಿ ಅಲಕ್ನೂರ್ ವಿರುದ್ಧ ಎಸ್ಡಿ ಮುಜರಿ. ಅಲಕ್ನೂರ್ ತಂದವರು ಜಲ್ದಿ ಮೈದಾನದಲ್ಲಿ ಬರಬೇಕು. ನಿಮ್ಮ ವಿರುದ್ಧ ಮಹೇಶ್ ಅಲಕ್ನೂರ್ ತಂದವರು ತಾವು ಜಲ್ದಿ ಮೈದಾನದಲ್ಲಿ ಬರಬೇಕು. ನಿಮ್ಮ ವಿರುದ್ಧ ತಂಡ ಎಸ್ಡಿ ಮುಜರಿ ತಯಾರಿದ್ದಾರೆ. ಈಗಾಗಲೇ ಮಹಿಳಾ ವಿಭಾಗದಲ್ಲಿ ದ್ವಿತೀಯ ಮತ್ತು ಕರ್ನಾಟಕ ತಂಡ ಕಾಣ್ತಾ ಇದ್ದೀವಿ. ಯುಪಿ ಮೀರ ತಂಡ ಒಂದು ಬಗೆಯಲ್ಲಿ ಆದ್ರೆ ನಮ್ಮ ಕರ್ನಾಟಕದ ಹೆಮ್ಮೆಯ ತಂಡ ಜೈಮಾಕಲಿ ಚಿಂಚಲಿ ತಂಡ ಒಂದು ಬಗೆಯಲ್ಲಿ. ಅನೇಕ ಎರಡು ತಂಡಗಳಲ್ಲಿ ರಾಜ್ಯ ಹಾಗೂ ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸುತ್ತ ರಾಷ್ಟ್ರೀಯ ತಾರೆಗಳನ್ನು ಗಮನಿಸ್ತಾ ಇದ್ದೀವಿ. ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡ ಪ್ರತಿನಿಧಿಸುತ್ತ ರಾಷ್ಟ್ರೀಯ ತಾರ ಇತ್ತೀಚಿನ ದಿನಗಳಲ್ಲಿ ಮುಂದೆ ಬರ್ತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗೆ ಭಾರತ ತಂಡದ ಕಬಡ್ಡಿ ತರಬೇತಿ ಶಿಬಿರಕ್ಕೆ ಆಯ್ಕೆಯಾಗಿರುವಂತಹ ಆಟಗಾರ್ತಿ ಬಾಲ್ ವಿಭಾಗದಲ್ಲಿ ಒಂದ್ಸಲ ಜೋರು ಚಪ್ಪಾಳೆಯೊಂದಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸನಾತ್ತಾರೆ. ನಾಲ್ಕು ಜೀರೋಯೊಂದಿಗೆ ಪಂದ್ಯ ಸಾಗ್ತಾ ಇದೆ. ಮಿಸ್ಟೇಕ್ ಆಗ್ತಾ ಇದೆ ಡಿಫೆನ್ಸ್ ವಿಭಾಗದಲ್ಲಿ. ಎಲ್ಲ ಪ್ರಯತ್ನ ಇಲ್ಲಿ ಬರಪ್ಪ, ಎಲ್ಲ ಹೊರಗಡೆ ಬನ್ನಿ, ಎಲ್ಲರೂ ಬನ್ನಿ ಈ ಕಡೆಗೆ. ಐದು ಎರಡರಲ್ಲಿ ಪಂದ್ಯ ಸಾಗ್ತಾ ಇದೆ. ಇಲ್ಲಿ ನಿಂತವರು ಆ ಕಡೆ ಹಿಂದೆ ಕಾಣಿಸ್ತಾ ಇಲ್ಲ. ದಯವಿಟ್ಟು ಈ ಕಡೆ ಬರ್ರಪ್ಪ ಎಲ್ಲರೂ. ಇಲ್ಲಿ ಕುತ್ಕೊಂಡು ಬರಬೇಕು. ಈಗ ಬಂದ್ರಿ ದಯವಿಟ್ಟು. ಅಲ್ಲ ಅಲ್ಲೇ ಕುತ್ಕೊಳ್ಬೇಕು. ಇನ್ನೊಂದು ಜಲ್ ಕೊಟ್ಟು ಕಳಿಸ್ರಿ ಮೈಕಿಗೆ ಸೌಂಡ್ ಇಂಜಿನ್ ಮೂಜಿರಿ. ಹಾಗೆಯೇ ಮುಸ್ತಫ್ ಮಲ್ಲಾರ್ ಅವರು ಪೊಲೀಸ್ ಇಲಾಖೆ ಬೆಂಗಳೂರು ಅವರು ಕೂಡ ಪಂದ್ಯಾವಳಿಗೆ 5,000 ರೂಪಾಯಿಯನ್ನು ಕೊಡು ಮಾಡಿದ್ದಾರೆ. ಈ ನಡೆದ ಪಂದ್ಯದಲ್ಲಿ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಜೈಮಾಕಲಿ ಚಿಂಚಲಿ ತಂಡದ ಸಮವಸ್ತ್ರವನ್ನು ಕೊಡುಗೆ ನೀಡಿರುವಂತಹ ಶ್ರೀಯುತ ದಸ್ತಗಿರಣ್ಣ ಕಾಗವಾಡಿ ಅವರು ಗೆದ್ದರೆ 2,001 ರೂಪಾಯಿಯನ್ನು ನಗದು ಬಹುಮಾನ ಘೋಷಣೆ ಮಾಡಿದ್ದಾರೆ. ಘೋಷಣೆ ಮಾಡಿದಂತ ಮಹನೀಯರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಎಂಟು 3ರಲ್ಲಿ ಪಂದ್ಯ ಸಾಗುತ್ತಾ ಇದೆ. ಪಂದ್ಯ ಆರಂಭದಲ್ಲಿ ನಿಧಾನಗತಿಯಲ್ಲಿ ಮತದಾನ ವಿಭಾಗದಲ್ಲಿ ರಾಷ್ಟ್ರೀಯ ತಾರ ಚಿಂಚಲಿ ಮೂಲದ ಆಟಗಾರ ಎಡಬದಿ ಆಟಗಾರಕ್ಕೆ 4 ಜನ ಆಟಗಾರ ಮತ್ತೊಂದು ಸಿಂಗಲ್ ದಾಖಲು ಮಾಡುವಲ್ಲಿ ಯಶಸ್ವಿ ಆಗುತ್ತಾ ಇದ್ದಾರೆ. ನೀರು ಕೂಡ ನಮಗೆ ಕುಡಿದಿಲ್ಲ ಅವರು. ಸುರೇಶ್ ವಾಲ್ಕೀರ್ ಅವರು ಕೂಡ ಇದೀಗ ತಾನೇ ಪಂದ್ಯಾವಳಿಗೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾದ ಸುಸ್ವಾಗತವನ್ನ ಕೊಡ್ತಾ ಇದ್ದಾರೆ. ಮಾತ್ರ ಗೋಳ ಮಾಡ್ತೀವಿ ಅಲ್ಲಿ ಮಗನ್ ಸರ್ದ ಕೋಲ ಅವ್ರು ಸರಿಗಳು ತೆಗೆತಾರೋ ಈ ಬರುವಂತ 11/8
2024ರಂದು ಇದೇ ಪರಮಾನಂದವಾಡಿ ಪಕ್ಕದಲ್ಲಿರುವಂತಹ ಯಲ್ಪಾರಟ್ಟಿ ಗ್ರಾಮದಲ್ಲಿ ಭರಮದೇವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಟಗರಿನ ಕಾಳಗಗಳನ್ನ ಹಮ್ಮಿಕೊಂಡಿದ್ದಾರೆ. ಟಗರು ಇದ್ದಂತವರು ಕಾಳಗದಲ್ಲಿ ಭಾಗಿಯಾಗಬೇಕು, ಇಲ್ದಂತವರು ನೋಡ್ಲಿಕ್ಕೆ ಬರಬೇಕು. ಹೆಚ್ಚಿನ ಮಾಹಿತಿಗಾಗಿ ಆಯೋಜಕರನ್ನ ಸಂಪರ್ಕಿಸಬೇಕು. 2 ಪಾಯಿಂಟ್. ಒಂಬತ್ತು 5ರಲ್ಲಿ ಪಂದ್ಯ ಸಾಗ್ತಾ ಇದೆ. ಬಿಡುವಿಲ್ಲದ ನಿರಂತರವಾಗಿ ದಾಳಿ ಭಾಗದಲ್ಲಿ ಸಿಂಚಲಿ ಮಲದ ಆಟಗಾರ ಎಚ್ಚರಿಕೆಯನ್ನು ಹೆಜ್ಜೆ ನೀಡುತ್ತಾ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಈ ಬಾರಿ ಸಂಪೂರ್ಣವಾಗಿ ಅಂಗದ ಒಳಭಾಗದಲ್ಲಿ ನುಗ್ಗಿ ಆಟಗಾರ್ತಿ ಹಂತ ಬಿಡುಗಡೆ ವಿಫಲ ಆಗ್ತಾ ಇದ್ದಾರೆ. ಮೀರ ತಂಡದ ಆಟಗಾರರು ವೇಗದ ದಾಳಿಗಾರ್ತಿಯನ್ನು ಬಂಧಿಸಲಿಕ್ಕೆ ಯಶಸ್ಸು ಕಾಣ್ತಾ ಇದ್ದಾರೆ. 9-6ರಲ್ಲಿ ಪಂದ್ಯ. ಮತ್ತೊಮ್ಮೆ ಮೀರ ತಂಡದ ಪ್ರಮುಖ ದಾಳಿಗಾರ್ತಿ ಮಿಸ್ಟೇಕ್ ಆಗ್ತಾ ಇದೆ. ಸರಿಯಾದ ಸಮಯಕ್ಕೆ ಡಬಲ್ ಟೈ ಹೋಲ್ಡ್ ಬಂದಿತ್ತು, ಆದ್ರೂ ಕೂಡ ಆಟಗಾರ ಸಪೋರ್ಟ್ ಸಿಗಲಿಲ್ಲ. 9-7ರಲ್ಲಿ ಪಂದ್ಯ. ಅದ್ಭುತವಾದ ಪ್ರಯತ್ನದಲ್ಲಿ ಯಶಸ್ಸು ಕಾಣ್ತಾ ಇದ್ದಾರೆ. 10-7ರಲ್ಲಿ ಪಂದ್ಯ. ಮೊದಲನೇ ತಂಡದ ಯುವ ದಾಳಿಗಾರ್ತಿ ದಾಳಿ ಭಾಗದಲ್ಲಿ ನೋಡಬೇಕಿಲ್ಲ. ಮತ್ತೊಮ್ಮೆ ಕಬಡ್ಡಿ ದಾಳಿಗಾರ್ತಿಯನ್ನು ಬಳಸ್ತಾ ಇದ್ದಾರೆ. 10-8ರಲ್ಲಿ ಪಂದ್ಯ. ಮತ್ತೊಂದು ಅದ್ಭುತವಾದ ಟ್ಯಾಕಲ್ ಕೂಡ ಬರ್ತಾ ಇದೆ. ಬೋನಸ್ ಪಡೆದಂತ ಆಟಗಾರ್ತಿ ಅಂತರಿಗೆ ಹೊರಬಾಗ್ತದೆ. ಲೋನ ಅಂಕ ಕಳೆದುಕೊಳ್ಳುವ ಭೀತಿಯಲ್ಲಿ 11-9ರಲ್ಲಿ ಪಂದ್ಯ. ನೋಡಬೇಕಲ್ಲಿ ಮತ್ತೊಂದು ಹಂತ ಪ್ರಯತ್ನ ಆಗ್ತಾ ಇದೆ. ಆರಂಭಿಕ ಹಂತದಲ್ಲಿ ಮುನ್ನಡೆಯುತ್ತಂದು ತಂಡ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಲಾಸ್ಟ್ ಟೈಮ್ ಫೈನಲ್ ಫಾರ್ ಮಹೇಶನ 13-10ರಲ್ಲಿ ಪಂದ್ಯ. ಮಹೇಶನ ಅಭಿಮಾನಿ ಅರತ್ನೂರು ವಿರುದ್ಧ ಎಸ್ಡಿ ಮೂಜಿರಿ. ಅಂತಿಮ ಪಂದ್ಯಕ್ಕಾಗಿ 2 ತಂಡವರು ಮೈದಾನದಲ್ಲಿ ಬರಬೇಕು. ಬನ್ನಿ, ಎಸ್ಡಿ ಮೂಜಿರಿ ಮತ್ತು ಮಹೇಶನ ಅಭಿಮಾನಿ ಅರತ್ನೂರು ಬರಪ್ಪ, ಜಲ್ದಿ ಬರಬೇಕು. ಇಂದಿನ ದಾಳಿಯಲ್ಲಿ ತಂಡಕ್ಕೆ ಆಶ್ಚರ್ಯ ಆದಂತಹ ಆಟಗಾರ್ತಿ ಯುವ ದಾಳಿಗಾರ್ತಿ ನೋಡಬೇಕಿಲ್ಲ. ಬೋನಸ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ರನ್ನಿಂಗ್ ಬೋನಸ್ ಮಾಡಲಿಕ್ಕೆ ಪ್ರಯತ್ನದಲ್ಲಿ, ಒಳ್ಳೆಯ ಪ್ರಯತ್ನದಲ್ಲಿ ಆಯಿತು. 16 ಸಮಬಲ. ಹಾಗೆಯೇ ಮುಂದಿನ ವರ್ಷಕ್ಕೆ ತೃತೀಯ ಬಹುಮಾನದ ಪ್ರಾಯೋಜಕರಾಗಿ 15,000 ರೂಪಾಯಿಯನ್ನು ಕೊಡಮಾಡ್ತೇನೆಂದು ಒಪ್ಪಿಕೊಂಡಿರುವಂತಹ ಲೋಡಿಂಗ್ ಸರ್ದಾರರಲ್ಲಿ ಖ್ಯಾತಿ ಪಡೆದಿರುವಂತಹ ಪ್ರಧಾನಿ ಶಂಕರ್ ಚೌಗ್ಲಾರ್ ಅವರಿಗೆ ಅಂಬರೀಶ್ ಬಿಟ್ಟಪ್ಪ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇವತ್ತು ಯಾಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಂದ್ರೆ ಇವತ್ತು ಶನಿವಾರ ಧಾರಾವಾಹಿ ಇಲ್ಲ. ಧಾರಾವಾಹಿ ಇರದ ಕಾರಣ ಇವತ್ತು ಪರಮಾನದವಾಡಿ ಕಬಡ್ಡಿ ವೈಭವದಲ್ಲಿ ಇಷ್ಟೊಂದು ತಾಯಂದಿರು ಪಾಲ್ಗೊಂಡಿದ್ದಾರೆ. ಎಲ್ಲ ತಾಯಂದಿರಿಗೂ ಕೂಡ ಸಂಘಟಕರ ಪರವಾಗಿ ಧನ್ಯವಾದಗಳು. ಮುಂದಿನ ವರ್ಷದ ಚತುರ್ಥ ಬಹುಮಾನದ ಪ್ರಾಯೋಜಕರು ಅನ್ನಸಾಬ್ ಬಸಪ್ಪ ಸಿದ್ರಡಿರವರು ಮದ್ದೂಮ್ರವರು ಮುಂದಿನ ವರ್ಷದ ಚತುರ್ಥ ಬಹುಮಾನವನ್ನ ಕೊಡಮಾಡ್ತೇನೆ ಅಂತ ಒಪ್ಪಿಕೊಂಡಿದ್ದಾರೆ. ಅತ್ತಂತಹ ಕೊಡುಗೆಗಳು ದಾನಿಗಳಿಗೆ ತುಂಬಾ ತುಂಬಾ ಧನ್ಯವಾದಗಳು. ಮಹೇಶನ ಅಭಿಮಾನಿ ಅರತ್ನೂರ್ ಎಸ್ನೇ ಮೂಜಿರಿ ಈ 2 ಜನ
ತಂದವರು ಮೈದಾನದಲ್ಲಿ ಬರಬೇಕು ಅಂತಿಮ ಪಟ್ಟಿಗಾಗಿ. ಬರಪ್ಪ ಜಲ್ದಿ ಬರಬೇಕು, ಬನ್ನಿ. ಕೋಚ್ ಕಾರ್ನಲ್ಲಿ ಗಮನಿಸಿದಾಗ ಎರಡೂ ತಂಡಗಳಿಗೂ ಕೂಡ ಕೋಚ್ ಅನುಭವಿ ಕೋಚ್ಗಳನ್ನು ಹೊಂದಿರುವಂತಹ ತಂಡ. ಮಕ್ಕಳು ಗಮನಿಸಲಾದಂತಹ ದಾಳಿ ಆಡಿದಾಗ ಮತ್ತೆರಡು ಅಂಕಗಳ ಸಂಪಾದನೆ ಬರ್ತಾ ಇರಲು ರೆಪಿಟೇಷನ್ ಫೈನಾನ್ಷಿಯಲ್ ಪ್ಲೇಯರ್ಸ್ ಡೋಂಟ್ ಆರ್ಗ್ಯೂ. ಹತ್ತೊಂಬತ್ತು 15ರಲ್ಲಿ ಪಂದ್ಯ ಒಂದ್ಸಲ ಕೈಕಟ್ಟಿ ಕುಕ್ಕಂತ ಪ್ರೇಕ್ಷಕರು ಒಂದ್ಸಾರಿ ಕೈ ಬಿಟ್ಟು ಜೋರಾದ ಚಪ್ಪಾಳೆ ಬರಲಿ. ನಿಮ್ಮ ಚಪ್ಪಾಳೆನೆ ಆಟಗಾರರಿಗೆ ಆಟಗಾರ್ತಿಯರಿಗೆ ಪ್ರೋತ್ಸಾಹ. ರೈಡರ್ ಸ್ವಲ್ಪ ಆಡ್ತಾ ಇದ್ದಾರೆ, ಬ್ಯಾಲೆನ್ಸ್ ಎಲ್ಲ ತಪ್ತಾ ಇದ್ದಾರೆ. ಆಗ್ತಾ ಬರ್ತಾ ಇದ್ದಾರೆ 15 ತಮ್ಮಲ್ಲಿ ವಿನಂತಿಸಿ. ದ್ವಿತೀಯಾರ್ಧ ಆರಂಭ ಆಗಿದೆ. ಮೀರತ್ ಮತ್ತು ಚಿಂಚಲಿ ನಡುವೆ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಮೀರತ್ ಮೂಲದ ಆಟಗಾರ್ತಿ ಅಂತರದಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನು ದಾಳಿಯನ್ನ ಸಂಘಟಿಸ್ತಾ ಇದ್ದಾರೆ. ಸಾತ್ ಹೊರಬೇಕು, ಬಾಲ್ ಟ್ಯಾಕಲ್ ಕೂಡ ಬರ್ತಾ ಇದೆ. ಇಲ್ಲಿ ಮಿಡಲ್ನಲ್ಲಿ ನಿಂತವರು ಎಲ್ಲ ಬದಿಭಾಗದಲ್ಲಿ ಬರಬೇಕು. ಇಲ್ಲಿ ಮುಂದ್ಗಡೆ ನಿಂತವರು ಹಿಂಭಾಗದಲ್ಲಿ ಗ್ಯಾಲರಿಯಲ್ಲಿ ಜನ ನೋಡ್ತಾ ಇದ್ದಾರೆ. ದಯವಿಟ್ಟು ಸಹಕಾರ ಮಾಡಬೇಕು ಸ್ವಲ್ಪ. ಮುಂದಿನ ವರ್ಷಕ್ಕೆ ಮಹಿಳೆಯರ ವಿಭಾಗದ ಚತುರ್ಥ ಬಹುಮಾನದ ಪ್ರಾಯೋಜಕರಾಗಿರುವಂತಹ ಬಸವ ಕ್ಲಬ್ ಪರಮಾನಂದವಾಡಿ, ಮಲ್ಲು ಕೌಲಗುಡ್ರ ಅವರು, ಸುನೀಲ್ ದಿಗ್ರಾಜ್ ಅವರು, ಎಲ್ಲ ಬರ್ಬೇಕರಿಗೆ ಸ್ಥಳ ಬಿಟ್ಕೊಡ್ರಿ. ಎಲ್ಲರೂ ಸಾಧಿಸಬೇಕಲ್ಲ ಬರ್ರಿ. ಬಹಳ ಒಂದು ರೋಚಕವಾದಂತಹ ಹಣಾಣಿ ಪಂದ್ಯ. ಮಹೇಶನ ಅಭಿಮಾನಿಯಾದ ನೂರ್ ಎಸ್ ಡಿ ಮುಜಿರಿ ಸ್ವಲ್ಪ ಜಲ್ದಿ ಬರ್ಬೇಕು. ಪ್ರಕಾಶ್ ಅವರ ಯಾಕೆ ಬೇಕು ಅಂತ ಇದ್ದೀರಿ? ಎಸ್ ಡಿ ಮುಜಿರಿ ಪ್ರೀತಮ್ ಜಲ್ದಿ ಬರಬೇಕು. ಬರಪ್ಪ ಜಲ್ದಿ ಬರಬೇಕು. ರೋಚಕವಾದಂತಹ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ. ಎಂದ್ರೆ ಆರಾಮೈತಿಲ್ಲ ಆರಾಮ್ರಿ. ಆದರೆ ಪಂದ್ಯಗಳಿಗೆ ಇವತ್ತು ಸಂಘಕ್ಕೆ 30,001 ರೂಪಾಯಿ ಕೊಡುಗೆ ನೀಡಿರುವಂತ ಮಂತೇಶ್ ಕಟ್ಟಿಕರ್ ಅವರನ್ನ, ಮರಿಯಪ್ಪ ಕಂಡಿಕರ್ ಅವರನ್ನ, ದಳವಾಯಿರವರನ್ನ, ಶಶಿಕಾಂತ್ ಕಂಡಿಕರ್ ಅವರನ್ನ, ಈ ಎಲ್ಲ ಮಾನ್ಯರಿಗೆ 5 ಜನ ಮಾನ್ಯರು ಕೂಡ ಸೇರಿಕೊಂಡು 30,001 ರೂಪಾಯಿಯನ್ನ ನೀಡಿದ್ದಾರೆ. ಆ ಮಾನ್ಯರಿಗೂ ಕೂಡ ಮತ್ತೊಮ್ಮೆ ಆಯೋಜಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಪಂದ್ಯಾವಳಿಗೆ 1,00,01 ರೂಪಾಯಿಯನ್ನ ಧನ ಸಹಾಯನ ಒದಗಿಸಿಕೊಂಡಿರುವಂತಹ ಮೀರತ್ ತಾಡ್ರಾಜ್, ಈ ಭಾಗದ ನಾಯಕರಾಗಿರುವಂತಹ ದರ್ಶಕರನ್ನ ಕಾಗವಾಡ್ರವರು, ಸದಾಶಿವನ ದಳವಾಯಿರವರು, ಅಶೋಕನ ಅತಾಲಟಿರವರು, ಚಿಂಚಲಿ ಆಟಗಾರ್ತಿಯರ ಆಟವನ್ನು ಮುಚ್ಚಿ ಆನಂದ ಭರಿತರಾಗಿ ಆ ಒಂದು ಚಿಂಚಲಿ ಆಟಗಾರ್ತಿಯರಿಗೆ 726 ಚಿಂಚಲಿ ಪರವಾಗಿ ಚಿಂಚಲಿ ತಂಡಕ್ಕೆ ದರ್ಶಕರನ್ನ ಕಾಗವಾಡ್ರವರು, ಸದಾಶಿವನ ದಳವಾಯಿರವರು, ಹಾಗೆಯೇ ಅಶೋಕನ ಅತಾಲಟಿಗಳು ಸೇರಿ 3 ಮಹಿಳೆಯರು ಸೇರಿ 7,100 ರೂಪಾಯಿಯನ್ನ ಪೇ ಮಾಡ್ತಾ ಇದ್ದಾರೆ. ಪಟ್ಟಣ ಮಾದರಿಗೆ ತುಂಬಾ ಧನ್ಯವಾದಗಳು. ಹಾಗೆಯೇ ಬಸಪ್ಪ ಕರೆಪ್ಪ ಹೊರಟ್ಟಿರವರು, ಟ್ರ್ಯಾಕ್ಟರ್ ಮಾಲೀಕರು 1,000 ರೂಪಾಯಿಯನ್ನ ಪೇ ಮಾಡ್ತಾ ಇದ್ದಾರೆ. ಮಾನ್ಯರಿಗೆ ಧನ್ಯವಾದಗಳು. ಆದರೆ ಗ್ಯಾಲರಿಯಲ್ಲಿ ಕೊಟ್ಟಂತ ನಾಗಳಲ್ಲಿ ಒಂದು ನ್ಯಾಯ ಕರೆಂಟ್ ವೈರ್ ಇದೆ.
ಸ್ವಲ್ಪ ನೋಡ್ಕೊಂಡು ಕೂತ್ಕೊಳ್ಬೇಕು. ದಯವಿಟ್ಟು ನಿಮಗೆ ನಾವೊಂದು ವಿನಂತಿ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಪೊಲೀಸ್ ಇಲಾಖೆಯವರಿಗೆ ನಾವೊಂದು ವಿನಂತಿ ಮಾಡ್ತಾ ಇದ್ದೀವಿ. ಆಫೀಸರ್ ಫೈನಲ್ ಪಂದ್ಯ ಪ್ರಾರಂಭ ಮಾಡಿ. ಆಫೀಸರ್ ಸರ್, ಏನು ಒಂದು ಫೈನಲ್ ಪಂದ್ಯ ಇದೆ. ದಯವಿಟ್ಟು ಸ್ವಲ್ಪ ಇಲ್ಲಿ ನಿಂತವ್ರನ್ನೆಲ್ಲ ಕೆಳಗಡೆ ಕೂರಿಸುವಂತ ವ್ಯವಸ್ಥೆ ಆಗಬೇಕು. ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಾವು ಇನ್ನೊಂದು ಅರ್ಧ ಗಂಟೆ ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೀವಿ. ಇಲ್ಲಿ ನಡಕ್ಕೆ ತಂದವ್ರು ಎಲ್ಲರೂ ಆ ಕಡೆ ಬರಬೇಕು. ನಡಕ್ಕೆ ತಂದವರು ಸಾಹೇಬ್ರಲ್ಲಿ ಹೊರಗಡೆ ಇದ್ದಾರೆ ಸರ್. ಫೈನಲ್ ಪತ್ರಿಕಾ ಅವ್ರಿಗೆ ಅನೌನ್ಸ್ ಮಾಡಿ ಬರ್ತಾರೆ. ಎಲ್ಲ ಬಂದಿದ್ದಾರೆ ಸರ್, ಇಲ್ಲೇ ಹೋಗಿದ್ದಾರೆ. ಒಳಗಡೆ ಓಕೆ. ಡಾಕ್ಟರ್ ಉಮೇಶ್ ಮಿತ್ರ ಸರ್ ಅವರು ಕೂಡ ಈ ಒಂದು ಪಂದ್ಯಾವಳಿಗೆ 10,000 ರೂಪಾಯಿನ ಧನ ಸಹಾಯನ ಒದಗಿಸಿಕೊಂಡಿದ್ದಾರೆ. ಆ ಕೊಟ್ಟಂತ ಕೊಡುಗೆದಾರಗಳಿಗೆ ಕೂಡ ನಾವು ಈ ಸಂದರ್ಭದಲ್ಲಿ ಆಯೋಜಕರ ಪರವಾಗಿ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನೋಡಿ, ಪಟ್ಟಣಾಚಿರೋದ್ರಿಂದ ಇಲ್ಲಿ ಎತ್ತಂದವ್ರೆಲ್ಲ ಬರಬೇಕು. ಇಲ್ಲಿ ಎತ್ತಂದವ್ರೆಲ್ಲ ಬರಬೇಕು. ಸಿದ್ಧಾಂತ ಕಾರ್ಯದರ್ಶಿಗಳು ಕನಕದಾಸ್ ಕೋಆಪರೇಟಿವ್ ಸೊಸೈಟಿ 7,500 ರೂಪಾಯಿ ಕೊಲೆ ಮಾಡಿದ್ದಾರೆ. ಕೊಟ್ಟಂತ ಮಾಡಿಯವರಿಗೆ ಧನ್ಯವಾದಗಳು. ಸೌಂಡ್ ಇಂಜಿನಿಯರ್ ಸ್ವಲ್ಪ ಒಂದು ಸೆಲ್ ಕೊಟ್ಟು ಕಳಿಸಿ. 28-19 ಪಂದ್ಯ ಸಾಗ್ತಾ ಇದೆ. ಅಲ್ಗೂರ್ ಸರ್, ತಾವು ಹೇಳಿದ್ದೀರಿ ಅಲ್ಗೂರ್ ಸರ್, 1 ನಿಮಿಷ ಬಂದು ಬರೋಣ. ಈ ಭಾಗದಲ್ಲಿ ಲೋಡಿಂಗ್ ಸರ್ದಾರ್ ಪಡೆದುಕೊಂಡಿರುವಂತ ಪ್ರಧಾನಿ ಶೇಖರ್ ಚೌಗಲ ಅಲಕ್ನೂರವರು ನೆರವೇರಿಸಿದ್ದವರಿಗೆ ಕೇಳಿ ನನಗೂ ಕೂಡ 100 ರೂಪಾಯಿಗಳು ಮಾಡಿದ್ದಾರೆ. ಕೊಟ್ಟಂತ ಮಾಡಿಯವರಿಗೆ ಧನ್ಯವಾದಗಳು. ಬರೀಲಿ ಮಿಡಲ್ನಲ್ಲಿ ತಂದವ್ರು ಸ್ವಲ್ಪ ಬದಿಮಾರ್ಗದಲ್ಲಿ ಬರಬೇಕು. ದಯವಿಟ್ಟು ನಾವು ಕಮಿಟಿ ಅವರಲ್ಲೇ ಮೊದಲು ವಿನಂತಿ ಮಾಡ್ತಾ ಇದ್ದೀವಿ. ದಯವಿಟ್ಟು ತಾವು ಒಂದು ಬದಿಯಲ್ಲಿ ಬರಬೇಕು. ಎಂತ ಪಂದ್ಯ! ಉತ್ತರ ಕರ್ನಾಟಕದವರು ಮೈದಾನದಲ್ಲಿ ಯಾರು ಇರೋದು ಪ್ಲೇಯರ್ಸ್ ಮತ್ತು ಆಫೀಸರ್ಸ್ ಮಾತ್ರ ಇರಬೇಕು. ದಯವಿಟ್ಟು ಬರೀ ಈ ಕಬಡ್ಡಿ ಆಯೋಜಕರಿಗೆ 5,000 ರೂಪಾಯಿನ ನೀಡಿದ್ದಾರೆ. ಅಮಾನ್ಯರಿಗೂ ಕೂಡ ಧನ್ಯವಾದಗಳು. ನೋಡ್ರಿ, ಫೈನಲ್ ಮ್ಯಾಚ್ ನೀವೆಲ್ಲ ನೋಡ್ಬೇಕಾದ್ರೆ ಇಲ್ಲಿ ನಡಕ ನಿಂತವ್ರೆ ಇವೆಲ್ಲ ನಿಂತವ್ರೆ ವಿಡಿಯೋ ಶೂಟಿಂಗ್ ನಾಳೆಗೆ ಯೂಟ್ಯೂಬ್ ಬರ್ತಾರೆ. ಬರೀ ವಿಡಿಯೋ ಮಾಡ್ಕೊಂಡಿರ್ತಾರೆ. ವಿಡಿಯೋ ಮಾಡೋರಿಗೆ ಮೊಬೈಲ್ ಕಷ್ಟಬೇಕಾಗ್ತದ. ದಯವಿಟ್ಟು ಬರಬೇಕು, ಅಲ್ಲೇ ಬರಬೇಕು. ನಿಮ್ಮಲ್ಲಿ ಕೈ ಮಾಡಿ ವಿನಂತಿ ಮಾಡ್ತಾ ಇದ್ದೀವಿ. ಇನ್ನೊಂದು ಸೆಲ್ ಕೊಟ್ಟು ಕಳಿಸಿ. ಸೆಲ್ ಮೇಲೆ ಒಂದು ಕೆಳಗಿಲ್ಲ ನಾವು. ಒಂದು ಸೆಲ್ ಎಂತ ಪಂದ್ಯ! 22-29 ಚಿಂಚಲಿ ತಂಡ ಆರಂಭಿಕ ಹಂತದವರೆಗೂ ಕೂಡ ಮುನ್ನಡೆಯನ್ನು ಕಾಯ್ದುಕೊಳ್ತಾರೆ. ತಾವು ನೋಡಬೇಕಿಲ್ಲಿ ವೇದಮಾಲೆ ಯಾರ ಪಾಲಿಗಂತ ಸಾಕಷ್ಟು ದಯವಿಟ್ಟು ಅಲ್ಲಿ ಯಾರೋ ದಂಡ ಮಾಡಬೇಡಪ್ಪ. ಅಲ್ಲೋ, ಅಲ್ಲಿ ಏನೋ ಆಗಿಲ್ಲ ಬರ್ರಿ. ಅಲ್ಲಿ ಯಾರು ತಂಡ ತಕರಾರು ಮಾಡಬಾರ್ದು. ಎಲ್ಲಾ ಕಡೆ ಸಿಸಿಟಿವಿ ಇದೆ. ಆಮೇಲೆ ಸಿಕ್ಕಾಕೊಂಡ್ರೆ ನೀವು ಸಮಸ್ಯೆ ಆಗ್ತದೆ. ಸಿಸಿಟಿವಿ ಇದೆ, ನಿಮ್ಮ ಗಮನ ಇರಲಿ. ತಾವೆಲ್ಲರೂ ಕೂಡ ಸಿಸಿಟಿವಿ ಕಣ್ಗಾವಲಿನಲ್ಲಿದ್ದೀರಿ. ಸಿಸಿಟಿವಿ ಕಣ್ಗಾವಲಿನಲ್ಲಿದ್ದೀರಿ, ನಿಮ್ಮ ಗಮನ ಇರಲಿ. ಅಲ್ಲಿ ಏನೋ ಆಗಿರ್ಲಿಕ್ಕೆ ನೋಡ್ರಿ. ಮ್ಯಾಚ್ ನೋಡ್ರಿ, ಇಂಟ್ರೆಸ್ಟ್ ಮ್ಯಾಚ್ ಇದೆ. ದಯವಿಟ್ಟು ಬರ್ರಿ ಎಲ್ರು.
ಮತ್ತೊಮ್ಮೆ ಮಿಸ್ಟೇಕ್ ಆಗ್ತಾ ಇದ್ದಲ್ಲಿ ಮ್ಯಾಚ್ ಸ್ಟಾರ್ಟ್ ಮಾಡಿ ಮ್ಯಾಚ್ ಸ್ಟಾರ್ಟ್ ಇದೆ ಓಕೆ ಸರ್ ಬೇಕಲ್ಲ ಸರ ಮನೆ ಸರ್ ಹೋಗಿ ಯಾರು ಬೇಡ ದಯವಿಟ್ಟು ನೋಡ್ರಪ್ಪ ಅಲ್ಲಿ ಯಾರು ಗಲಾಟೆ ಮಾಡಬಾರ್ದು. ಇದು ನಿಮ್ಮೂರು, ನಿಮಗೋಸ್ಕರ, ನಿಮಗಾಗಿ ನಡೀತಕ್ಕಂಥ ಕಬಡ್ಡಿ ವೈಭವ. ಎಂದ ರಣರೋಚಕ ಪಂದ್ಯ 29 ಮಾಡಿ ಇಲ್ಲವೇ ಮಾಡಿ. ಅಂಕ ಪಡೆಯಲಾಗಿದ್ರೆ ಅಂಕಣದಿಂದ ಆಚೆಗೆ ನಡಿ. ದಾಳಿ ಭಾಗದಲ್ಲಿ ಚಿಂಚಲಿ ತಂಡದ ವೇಗದ ದಾಳಿಗಾರ್ತಿ ಕಾದು ನೋಡುವ ನಿರೀಕ್ಷೆಗೂ ಮೀರಿ ಹರಿದು ಬಂದ ಜನಸಾಗರದಲ್ಲಿ ಮೂಡಿ ಬರ್ತಿರುವ ಕಬಡ್ಡಿ ವೈಭವ. ಅಲ್ಲ, ಆಟಗಾರ್ತಿಯರೇ ಒಪ್ಪಿಕೊಳ್ತಾ ಇದ್ದಾರೆ ಪದೇ ಪದೇ. 5 ನಿಮಿಷ ಅಲ್ಲ ಸರ್, ಇಲ್ಲಿ ಸ್ಕೋರರ್ ನಮ್ಮ ಹಂಬಾಡಿಗಳಿಗೆ ಜಾಗ ತೋರಿ ನಿಮಿಷ. ಈ ಒಂದು ಪರಿಚಯ ಕಾರ್ಯಕ್ರಮಕ್ಕಾಗಿ ಇದೀಗ ತಾನೇ ವೇದಿಕೆಯಲ್ಲಿರುವಂತಹ ಅತಿಥಿಗಳನ್ನ ಮೈದಾನಿಗೆ ಆಹ್ವಾನಿಸ್ತಾ ಇದ್ದೀವಿ. ಮಹೇಶನ ಅಭಿಮಾನಿ ಬಳಗ ಅಲೆಕ್ನೂರ್ ವಿರುದ್ಧ ಎಸ್ಟಿಡಿಯನ್ನು ಹೋಗಿದೆ. ಈ ಒಂದು 2 ತಂಡದ ಪರಿಚಯ ಕಾರ್ಯಕ್ರಮಕ್ಕಾಗಿ ಪಪ್ಪು ಸರ ಮ್ಯಾಚ್ ಗೆದ್ರೆ ಒಂದು ವಿಶೇಷ ಐತ್ರಿ, ಹೇಳಂಗಿಲ್ಲ. ಆಮೇಲೆ ಹೇಳ್ತೀವಿ ನಿಮ್ಗೆ ಸಾಹೇಬ್ರ ಕಡೆಯಿಂದ. ಇಲ್ಲಾಂದ್ರೆ ಮಾಡಿ ಉಲ್ಟಾ ಡಬಲ್ ಕೊಡುವ ಅಂತಂದ್ರೆ ನೋಡಿ, ನೀರು ಸ್ವಲ್ಪ ಕೊಡಬೇಕು. ಹಾಗೆಯೇ ಶ್ರೀಮತಿ ಕಮಲಾಕಾ ಸುರೇಶ್ ಅಂಬೀರ್ ಅವರನ್ನ ಕೂಡ ನಾವು ಮೈದಾನಕ್ಕೆ ಆಹ್ವಾನಿಸ್ತಾ ಇದ್ವಿ. ಲಾಸ್ಟ್ 3 ಮಿನಿಟ್ಸ್ ನಮ್ಮ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂತಹ ಧರ್ಮಪತ್ನಿ ಆಗಿರುವಂತಹ ಕಮಲಾಕಾ ಅಂಬೀರ್ ಅವರನ್ನ ಕೂಡ ನಾವು ಮೈದಾನಕ್ಕೆ ಆಹ್ವಾನಿಸ್ತಾ ಇದ್ವಿ. ಸರ್ ನಿಂತ್ಕೊಳ್ರಿ, ಮಲ್ಲೋಣ ನಾವು ಬರಲ್ಲ. ತುರ್ತಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಶ್ರೀ ತಮ್ಮನವರ ಅಭಿಮಾನಿ ಬಳಗ ಅಲ್ಲಕ್ಕನವರು ಒಂದು ಬದಿಯಲ್ಲಿ ಇದ್ರೆ, ಇನ್ನೊಂದು ಬದಿಯಲ್ಲಿ ದೂರದ ಮಂಜುನಾಥನ ಸನ್ನಿಧಿಯಿಂದ ಆಗಮಿಸಿರುವಂತಹ ಧರ್ಮಸ್ಥಳದ ಎಸ್ಡಿಎಂ ಹುಡುಗರೆ ತಂಡ ಜಾಗೋಬಾರೋ ತಂಡ ಇವತ್ತಿನ 50,000 ಮಾನ್ಯರು. ಸ್ವಲ್ಪ ಸೆಲ್ ಕೊಟ್ಟು ಕಳಿಸಿ, ಮೈಕಿಗೆ ಸೆಲ್ ಬೇಕು. ಮಂಟೇಶಲ್ಲ ತಂಬಿಕರ್ ಅವರನ್ನ, ಮುರಪ್ಪನ ತಂಬಿಕರ್ ಅವರನ್ನ, ಕರಪ್ಪನ ತಂಬಿಕರ್, ಬರ್ಮನ ದಳವಾಯಿ ಅವರನ್ನ, ಕೃಷ್ಣಾಂತನ ತಂಬಿಕರ್ ಅವರನ್ನ ಕೂಡ ಪರಿಸ್ಥಿತಿಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ನೋಡಿ, ಮಹಿಳಾ ವಿಭಾಗದಲ್ಲಿ ಇದು ಫೈನಲ್ ಪಂದ್ಯ ಅಲ್ಲ, ಇದು ಸೆಮಿ ಫೈನಲ್ ಪಂದ್ಯ. ಇದು ಫೈನಲ್ ಪಂದ್ಯ ಹೇಗೆ 35-34 ಕೊನೆಯ ನಿಮಿಷ. ಮುಸ್ತಫಾಬುಲ್ಲಾ ಬೆಂಗಳೂರಿನಲ್ಲಿ ಪೊಲೀಸ್ ಇಲಾಖೆ ಸೇರಿಸತಕ್ಕಂಥ ಅಮಾನಿಯರು ಕೂಡ ಪಂದ್ಯಾವಳಿಗೆ ಧನ ಸಹಾಯ ನೀಡಿದ್ದಾರೆ.
स्कोर ಮತ್ತೆ ಹೇಳಪ್ಪ ಓಹೋ ಬಾಬಾ ಒಂದಾಗನ ಗೋರದ